ಇರಾನ್ ಮೇಲೆ ಇಸ್ರೇಲ್ ರಣಭೀಕರ ದಾಳಿಯನ್ನ ನಡೆಸಿದೆ. ಇಸ್ರೇಲ್ ನಡೆಸಿರುವಂತಹ ಈ ಒಂದು ದಾಳಿಗೆ 200 ಯುದ್ಧ ವಿಮಾನಗಳನ್ನ ಬಳಸಿ 100 ಸ್ಥಾವರಗಳನ್ನ ಧ್ವಂಸಗೊಳಿಸಲಾಗಿರುವಂಥದ್ದು. ಅಣುಸ್ಥಾವರಗಳು ಗುರಿಯಾಗಿಸಿ ವೈಮಾನಿಕ ಅಟ್ಯಾಕ್ ಅನ್ನ ಮಾಡಲಾಗಿದೆ. ಕಮಾಂಡರ್ ಸೇರಿ ನ್ಯೂಕ್ಲಿಯರ್ ವಿಜ್ಞಾನಿಗಳು ಬಲಿಯಾಗಿದ್ದಾರೆ. ವಿಶ್ವದಾದ್ಯಂತ ರಾಯಭಾರ ಕಚೇರಿಯನ್ನ ಇಸ್ರೇಲ್ ಮುಚ್ಚಿದೆ. ಯಹೂದಿ ಲಾಂಛನ ಪ್ರದರ್ಶಿಸದಂತೆ ಇಸ್ರೇಲ್ ಸೂಚನೆಯನ್ನ ಕೂಡ ಹೊರಡಿಸಿರುವಂಥದ್ದು. 200 ಯುದ್ಧ ವಿಮಾನಗಳನ್ನ ಬಳಸಿ 100 ಸ್ಥಾವರಗಳ ಧ್ವಂಸಗೊಳಿಸಿರುವಂತಹ ಘಟನೆ ನಡೆದಿರುವಂಥದ್ದು. ಇನ್ನು ಅಣುಸ್ಥಾವರಗಳನ್ನೇ ಗುರಿಯಾಗಿಸಿಕೊಂಡು ಈ ಒಂದು ವೈಮಾನಿಕ ದಾಳಿ ನಡೆದಿದೆ. ಇತ್ತ ಕಮಾಂಡರ್ ಸೇರಿ ನ್ಯೂಕ್ಲಿಯರ್ ವಿಜ್ಞಾನಿಗಳು ಕೂಡ ಬಲಿಯಾಗಿದ್ದಾರೆ ಅನ್ನೋದರ ಕುರಿತು ಮಾಹಿತಿ ಲಭ್ಯವಾಗಿರುವಂಥದ್ದು. ಮತ್ತೊಮ್ಮೆ ಈಗ ಹೊತ್ತಿ ಉರಿತಾ ಇದೆ ಮಧ್ಯಪ್ರಾಚ್ಯ ಅಂತಾನೆ ಹೇಳಬಹುದು. ಇಸ್ರೇಲ್ ಇರಾನ್ ಮೇಲೆ ರಣಭೀಕರವಾದಂತಹ ದಾಳಿಯನ್ನ ನಡೆಸಿದ್ದು ಇರಾನ್ನ ದೊಡ್ಡ ದೊಡ್ಡ ತಲೆಗಳನ್ನೇ ಬೇಟೆಯಾಡಿದೆ. ಇದು 3ನೇ ಮಹಾಯುದ್ಧ ಸ್ಫೋಟಗೊಳ್ಳಲು ಕಾರಣವಾಗುವ ನಿರೀಕ್ಷೆ ಇದೆ ಅನ್ನೋ ಮಾತುಗಳು ಕೂಡ ಸದ್ಯಕ್ಕೆ ಕೇಳಿ ಬರ್ತಾ ಇರುವಂಥದ್ದು. ಇನ್ನು ನಿನ್ನೆ ನಡೆದಂತಹ ಇಸ್ರೇಲ್ ಇರಾನ್ನ ಪರಮಾಣು ಯೋಜನೆಗಳ ಮೇಲೆ ಸೇನಾ ಕಾರ್ಯಾಚರಣೆಯನ್ನ ನಡೆಸಿದ್ದು 6 ಪರಮಾಣು ವಿಜ್ಞಾನಿಗಳು ಹಾಗೂ ಇರಾನ್ನ ಸೇನಾ ಮುಖ್ಯಸ್ಥ ಮೊಹಮ್ಮದ್ ಬಘೇರಿಯನ್ನ ಹತ್ಯೆಗೈದಿದೆ. ಅದಲ್ಲದೆ ಇರಾನ್ನ ರೆವಲ್ಯೂಷನರಿ ಗಾರ್ಡನ್ಸ್ನ ಕಮಾಂಡರ್ ಇನ್ ಚೀಫ್ ಹುಸೇನ್ ಸಲಾಮಿ ಕಥೆಯನ್ನ ಕೂಡ ಫಿನಿಶ್ ಮಾಡಿದೆ. ಇದರ ಬೆನ್ನಲ್ಲೇ ಇರಾನ್ನ ಸುಪ್ರೀಂ ಲೀಡರ್ ಅಲ್ ಖಮೇನಿ ಪ್ರತೀಕಾರ ತೀರಿಸಿಕೊಳ್ಳುವುದಾಗಿ ಘೋಷಣೆಯನ್ನ ಕೂಡ ಮಾಡಿದ್ದಾರೆ. ಹೀಗಾಗಿ 3ನೇ ಮಹಾಯುದ್ಧ ಏನಾದರೂ ನಡೆಯುವ ಸಾಧ್ಯತೆಗಳು ಹೆಚ್ಚಾಗ್ತಾ ಇದೆಯಾ ಅನ್ನೋ ಪ್ರಶ್ನೆ ಕೂಡ ಸದ್ಯಕ್ಕೆ ಈಗ ಮೂಡಿ ಬರ್ತಾ ಇರುವಂಥದ್ದು. ಇರಾನ್ ಮೇಲೆ ಇಸ್ರೇಲ್ ನಿನ್ನೆ ನಡೆಸಿದಂತಹ ವೈಮಾನಿಕ ದಾಳಿಯಲ್ಲಿ ಮಾಹಿತಿ ಪ್ರಕಾರ ಬರೋಬ್ಬರಿ 88 ಜನರು ಮೃತಪಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇರುವಂಥದ್ದು. ಹಾಗೆ 300ಕ್ಕೂ ಹೆಚ್ಚು ಮಂದಿ ಗಾಯಗೊಂಡಿದ್ದಾರೆ. ಸಾವನ್ನಪ್ಪಿದವರಲ್ಲಿ ಇರಾನ್ನ ಪರಮಾಣು ಇಂಧನ ಸಂಸ್ಥೆಯ ಮಾಜಿ ಮುಖ್ಯಸ್ಥ ಫೆರೆಡೌನ್ ಅಬ್ಬಾಸಿ ಸೇರಿದಂತೆ ಪರಮಾಣು ವಿಜ್ಞಾನಿಗಳು ಸಹ ಮೃತಪಟ್ಟಿದ್ದಾರೆ. ಇನ್ನು ಟೆಹರಾನ್ ಸೇರಿ ಹಲವೆಡೆ ಕ್ಷಿಪಣಿ ದಾಳಿ ನಡೆಸಿದ್ದ ಇಸ್ರೇಲ್ ಸ್ಟ್ರೆಂತ್ ಆಫ್ ಎ ಲಯನ್ ಕಾರ್ಯಾಚರಣೆಯಡಿ ಕ್ಷಿಪಣಿ ದಾಳಿಯನ್ನ ನಡೆಸಿತು. ಇನ್ನು ಹೆಚ್ಚುತ್ತಾ ಇರುವ ಉದ್ವಿಗ್ನತೆಯ ನಡುವೆ ಜನರಲ್ ಅಮೀರ್ ಅಲಿ ಹಾಜಿಜಾದೆ ಹತ್ಯೆಗೈದಿರೋದನ್ನ ಇರಾನ್ ದೃಢಪಡಿಸಿದೆ. ಇಸ್ರೇಲ್ ನಿನ್ನೆ ಇರಾನ್ನಾದ್ಯಂತ ಸರಣಿ ವೈಮಾನಿಕ ದಾಳಿಗಳನ್ನು ನಡೆಸಿದ್ದು ಪರಮಾಣು ಸೌಲಭ್ಯಗಳು ಹಾಗೆ ಮಿಲಿಟರಿ ನಾಯಕತ್ವವನ್ನ ಪ್ರಮುಖವಾಗಿ ಗುರಿಯಾಗಿಸಿಕೊಂಡಿತ್ತು. ತನ್ನ ದಾಳಿಯ ಸಮಯದಲ್ಲಿ ಇಸ್ರೇಲ್ ಕೆಲವು ಪರಮಾಣು ವಿಜ್ಞಾನಿಗಳನ್ನ ಹಾಗೆ ಮಿಲಿಟರಿ ನಾಯಕರನ್ನ ಕೂಡ ಕೊಂದಿದೆ. ಇನ್ನು ಇರಾನ್ ಮೇಲೆ ಇಸ್ರೇಲ್ ವೈಮಾನಿಕ ದಾಳಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ತೀವ್ರಗಾಮಿಗಳು ಸತ್ತಿದ್ದಾರೆ. ಪರಿಸ್ಥಿತಿ ಹದಗೆಡ್ತಾ ಇದೆ. ಇಸ್ರೇಲ್ ಜೊತೆ ಒಪ್ಪಂದವನ್ನ ಮಾಡಿಕೊಳ್ಳಿ ಅಂತ ಇರಾನ್ಗೆ ಡೊನಾಲ್ಡ್ ಟ್ರಂಪ್ ಒತ್ತಾಯವನ್ನ ಮಾಡಿದ್ದಾರೆ. ತೀವ್ರಗಾಮಿಗಳು ಸತ್ತಿದ್ದಾರೆ. ಪರಿಸ್ಥಿತಿ ಹದಗೆಡ್ತಾ ಇದೆ. ಇಸ್ರೇಲ್ ಜೊತೆ ಒಪ್ಪಂದವನ್ನ ಮಾಡಿಕೊಳ್ಳಿ ಅಂತ ಇತ್ತ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇರಾನ್ಗೆ ಒತ್ತಾಯವನ್ನ ಮಾಡಿದ್ದಾರೆ. ಇಸ್ರೇಲ್ ನಡೆಸಿದ ದಾಳಿಯಲ್ಲಿ ಕ್ರಾಂತಿಕಾರಿ ಗಾರ್ಡ್ ಕಮಾಂಡರ್ ಹುಸೇನ್ ಸಲಾಮಿ ಸೇರಿದಂತೆ ಹಲವಾರು ಜನರು ಸಾವನ್ನಪ್ಪಿದ ನಂತರ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇರಾನ್ಗೆ ಕಠಿಣ ಎಚ್ಚರಿಕೆಯನ್ನ ನೀಡಿದ್ದಾರೆ. ಅಮೆರಿಕ ವಿಶ್ವದ ಅತ್ಯಂತ ಮಾರಕ ಆಯುಧಗಳನ್ನು ತಯಾರಿಸುತ್ತದೆ. ಹಾಗೆ ಅವುಗಳಲ್ಲಿ ಹಲವು ಇಸ್ರೇಲ್ನೊಂದಿಗಿವೆ. ಇವುಗಳನ್ನು ಇರಾನ್ ವಿರುದ್ಧ ಬಳಸಬಹುದು ಅಂತ ಅವರು ಎಚ್ಚರಿಸಿದ್ದಾರೆ. ನಾನು ಇರಾನ್ಗೆ ಒಪ್ಪಂದ ಮಾಡಿಕೊಳ್ಳಲು ಅವಕಾಶದ ಮೇಲೆ ಅವಕಾಶ ನೀಡಿದ್ದೇನೆ. ನಾನು ಅವರಿಗೆ ಅತ್ಯಂತ ಕಠಿಣ ಪದಗಳಲ್ಲಿ ಒಪ್ಪಂದ ಮಾಡಿಕೊಳ್ಳಿ ಅಂತ ಹೇಳಿದೆ. ಆದರೆ ಅವರು ಎಷ್ಟೇ ಪ್ರಯತ್ನಿಸಿದ್ರು
ಅವರು ಎಷ್ಟೇ ಹತ್ತಿರವಾದರೂ ಅವರು ಅದನ್ನು ಮಾಡಲು ಸಾಧ್ಯವಾಗಲಿಲ್ಲ. ಅವರು ತಿಳಿದಿರುವ, ನಿರೀಕ್ಷಿಸಿದ ಅಥವಾ ಹೇಳಲಾದ ಯಾವುದಕ್ಕಿಂತಲೂ ಕೆಟ್ಟ ಪರಿಣಾಮ ಎದುರಿಸಬೇಕಾಗುತ್ತದೆ ಅಂತ ನಾನು ಅವರಿಗೆ ಹೇಳಿದ್ದೆ ಅಂತ ಟ್ರಂಪ್ ತಮ್ಮ ಸಾಮಾಜಿಕ ಮಾಧ್ಯಮ ಹ್ಯಾಂಡಲ್ನಲ್ಲೂ ಕೂಡ ಬರೆದುಕೊಂಡಿದ್ದಾರೆ. ಇನ್ನು ಇರಾನ್ ಮೇಲೆ ಇಸ್ರೇಲ್ ಭಾರೀ ವೈಮಾನಿಕ ದಾಳಿಯನ್ನ ನಡೆಸಿದೆ. ವಿಶ್ವದಾದ್ಯಂತ ರಾಯಭಾರ ಕಚೇರಿಯನ್ನ ಇಸ್ರೇಲ್ ಮುಚ್ಚಿರುವಂಥದ್ದು. ವಿವಿಧ ರಾಷ್ಟ್ರಗಳಲ್ಲಿ ಇರುವ ನಾಗರಿಕರು ಜಾಗೃತರಾಗಿರಿ ಅಂತ ಇಸ್ರೇಲ್ ಸೂಚನೆಯನ್ನ ಕೂಡ ಹೊರಡಿಸಿದೆ. ಹಾಗೆ ಯಹೂದಿ ಲಾಂಛನವನ್ನ ಪ್ರದರ್ಶಿಸದಂತೆ ಇಸ್ರೇಲ್ ಸೂಚನೆ ಕೊಟ್ಟಿರುವಂಥದ್ದು. ಇರಾನ್ ಮೇಲೆ ದೊಡ್ಡ ಪ್ರಮಾಣದಲ್ಲಿ ದಾಳಿ ನಡೆಸಿದ ನಂತರ ವಿಶ್ವದಾದ್ಯಂತ ಇರುವ ತನ್ನ ಎಲ್ಲ ರಾಯಭಾರಿ ಕಚೇರಿಗಳನ್ನ ಇಸ್ರೇಲ್ ಮುಚ್ಚುತ್ತಾ ಇದೆ. ಜಗತ್ತಿನ ವಿವಿಧ ರಾಷ್ಟ್ರಗಳು ತನ್ನ ನಾಗರಿಕರು ಜಾಗರೂಕರಾಗಿರಬೇಕು. ಯಹೂದಿ ಅಥವಾ ಇಸ್ರೇಲ್ನ ಯಾವುದೇ ಲಾಂಛನವನ್ನ ಸಾರ್ವಜನಿಕ ಸ್ಥಳಗಳಲ್ಲಿ ಪ್ರದರ್ಶಿಸಬಾರದು ಅಂತ ರಾಯಭಾರ ಕಚೇರಿಯ ವೆಬ್ಸೈಟ್ಗಳಲ್ಲಿ ಶುಕ್ರವಾರ ಅಂದ್ರೆ ನಿನ್ನೆ ಹೇಳಲಾಗಿರುವಂಥದ್ದು. ಇಸ್ರೇಲ್ ರಾಯಭಾರಿ ಕಚೇರಿಯ ಯಾವುದೇ ಸೇವೆಗಳು ಕೂಡ ಇರೋದಿಲ್ಲ. ಯಾವುದೇ ದಾಳಿ ಎದುರಾದರೂ ನಾಗರಿಕರು ಸ್ಥಳೀಯ ಭದ್ರತಾ ಸಿಬ್ಬಂದಿಗಳೊಂದಿಗೆ ಸಹಕರಿಸುವಂತೆ ಎಚ್ಚರಿಕೆಯ ಸಂದೇಶದಲ್ಲಿ ತಿಳಿಸಲಾಗಿರುವಂಥದ್ದು. ನಿನ್ನೆ ಇರಾನ್ ಮೇಲೆ ದೊಡ್ಡ ಪ್ರಮಾಣದಲ್ಲಿ ಇಸ್ರೇಲ್ ದಾಳಿಯನ್ನು ನಡೆಸುತ್ತೆ. ಅದಾದ ನಂತರ ವಿಶ್ವದಾದ್ಯಂತ ಇರುವಂತಹ ತನ್ನ ಎಲ್ಲ ರಾಯಭಾರಿ ಕಚೇರಿಗಳನ್ನು ಒಂದೊಂದಾಗಿ ಕ್ಲೋಸ್ ಮಾಡ್ತಾ ಬರ್ತಾ ಇದೆ. ಹಾಗೆ ಜಗತ್ತಿನ ವಿವಿಧ ರಾಷ್ಟ್ರಗಳು ಮತ್ತು ನಾಗರಿಕರು ಜಾಗರೂಕರಾಗಿರಿ. ಯಹೂದಿ ಅಥವಾ ಇಸ್ರೇಲ್ನ ಯಾವುದೇ ಲಾಂಛನವನ್ನ ಸಾರ್ವಜನಿಕ ಸ್ಥಳಗಳಲ್ಲಿ ಪ್ರದರ್ಶನ ಮಾಡಬೇಡಿ ಅಂತ ರಾಯಭಾರ ಕಚೇರಿಯ ವೆಬ್ಸೈಟ್ಗಳಲ್ಲಿ ತಿಳಿಸಲಾಗಿದೆ. ಇನ್ನು ಇಸ್ರೇಲ್ ರಾಯಭಾರಿ ಕಚೇರಿಯ ಯಾವುದೇ ಸೇವೆಗಳು ಕೂಡ ಇರೋದಿಲ್ಲ. ಯಾವುದೇ ದಾಳಿ ಎದುರಾದರೂ ನಾಗರಿಕರು ಸ್ಥಳೀಯ ಭದ್ರತಾ ಸಿಬ್ಬಂದಿಗಳೊಂದಿಗೆ ಸಹಕರಿಸುವಂತೆ ಎಚ್ಚರಿಕೆಯ ಸಂದೇಶದಲ್ಲಿ ತಿಳಿಸಲಾಗಿರುವಂಥದ್ದು.